ಕುಂಭಮೇಳದಲ್ಲಿ ಅಂದರೆ ಕುಂಭಮೇಳದ ಪ್ರವಾಸದ ಹೆಸರಿನಲ್ಲಿ ವಂಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿ ಅರೆಸ್ಟ್ ಆಗಿದೆ. ಕುಂಭಮೇಳ ಪ್ರವಾಸದ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಗೋವಿಂದರಾಜನಗರ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. 100ಕ್ಕೂ ಹೆಚ್ಚು ಜನರಿಗೆ ಈತ ವಂಚನೆ ಮಾಡಿದ್ದಾನೆ. ರಾಘವೇಂದ್ರ ರಾವ್ ಅಂತೇಳಿ ಈತನ ಹೆಸರು. ಫೇಸ್ಬುಕ್ ಅಲ್ಲಿ ಜಾಹೀರಾತು ಮೂಲಕ ಅಮಾಯಕರನ್ನ ಈತ ಸಂಪರ್ಕ ಮಾಡ್ತಾ ಇದ್ದ. ಪಾಂಚಜನ್ಯ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅನ್ನುವಂಥ ಹೆಸರಿನಲ್ಲಿ ಜಾಹೀರಾತನ್ನು ಕೊಡ್ತಾ ಇದ್ದ ಈತ. ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜ್ ಟೂರ್ ಪ್ಯಾಕೇಜ್ ಬಗ್ಗೆ ಈತ ಮಾಹಿತಿಯನ್ನು ನೀಡ್ತಾ ಇದ್ದ. 7 ದಿನಗಳ ಪ್ಯಾಕೇಜ್ಗೆ ತಲಾ 49,000 ರೂಪಾಯಿ ಈತ ಪಡಿತಾ ಇದ್ದ. ಪ್ರವಾಸದ ಹೆಸರಲ್ಲಿ 70 ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಿದ್ದಾನೆ ಈತ. ಕುಂಭಮೇಳ ಪ್ರವಾಸದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಜಾತಿ ಹೆಸರಲ್ಲಿ ಅಮಾಯಕರನ್ನ ಸೆಳೆದು ಈತ ವಂಚನೆ ಮಾಡ್ತಾ ಇದ್ದ. ಜಾತಿ ಸಂಘಟನೆ ಗ್ರೂಪ್ಗಳಲ್ಲಿ ಪ್ರವಾಸದ ಜಾಹೀರಾತನ್ನು ಈತ ಹಾಕ್ತಾ ಇದ್ದ. ಅದಾದ ಬಳಿಕ ಹಣವನ್ನ ಪಡೆದು 2 ರೀತಿ ವಂಚನೆಯನ್ನ ಮಾಡಿದ್ದಾನೆ. ರಾಘವೇಂದ್ರ ರಾವ್ ಅಂತೇಳಿ ಈತನ ಹೆಸರು. ಕೆಲವರಿಗೆ ಟಿಕೆಟ್ ಬುಕ್ ಮಾಡಿ ನಂತರ ಕ್ಯಾನ್ಸಲ್ ಮಾಡಿ ಹಣವನ್ನ ಪಡಿತಾ ಇದ್ದ ಅನ್ನುವಂಥ ಆರೋಪ. ಕೆಲವರಿಗೆ ಪ್ರಯಾಗ್ರಾಜ್ ತಲುಪಿದ ನಂತರ ರಿಟರ್ನ್ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗ್ತಾ ಇತ್ತು. ಟಿಕೆಟ್ ಕ್ಯಾನ್ಸಲ್ ಮಾಡಿ ಹಣವನ್ನ ತನ್ನ ಅಕೌಂಟ್ಗೆ ವಾಪಸ್ ಪಡೆದುಕೊಳ್ತಾ ಇದ್ದ ಈತ. ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದ ಈತ ಕೊನೆಗೂ ಕೂಡ ಸಿಕ್ಕಿ ಬಿದ್ದಿದ್ದಾನೆ. ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರಲ್ಲ ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಬಟ್ ಏನೋ ನೋಡಬೇಕು ಅನ್ನುವಂಥ ಆಸೆ. ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜ್ ಟೂರ್ ಪ್ಯಾಕೇಜನ್ನು ಈತ ಜಾಹೀರಾತು ಮುಖಾಂತರ, ಅಂದರೆ ಈ ಸೋಷಿಯಲ್ ಮೀಡಿಯಾಗೆ ಎಷ್ಟು ಡೇಂಜರ್ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಅಮಾಯಕರನ್ನ ಈ ರೀತಿಯಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ಈತ ವಂಚನೆ ಮಾಡಿದ್ದಾನೆ. ಈತ ಸಿಕ್ಕಾಕಿಕೊಂಡಿದ್ದು ಹೇಗೆ, ಎಷ್ಟು ಜನರಿಗೆ ಮೋಸ ಮಾಡಿದ್ದಾನೆ, ಹೆಚ್ಚಿನ ಡೀಟೇಲ್ಸ್ ಏನಿದೆ? ಕುಮಾರ್, ಮೊದಲೇದಾಗಿ ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳಾಗಿರಬಹುದು ಮತ್ತು ಕೆಲವೊಬ್ರು ಏನ್ ನಮ್ಮನ್ನ ನಂಬಿಸೋದಕ್ಕೆ ಅನೇಕ ರೀತಿಯಲ್ಲಿ ವಿಡಿಯೋಗಳನ್ನ ಹರಿಬಿಡೋದಾಗಿರ್ಬಹುದು ಮತ್ತು ಅದಕ್ಕೆ ತಕ್ಕನಾದಂತೆ ನಂಬರ್ಗಳನ್ನ ಕೊಟ್ಟು ಯಾಮಾರಿಸುವಂತಹ ಕೆಲಸವನ್ನ ಮಾಡುವಂಥದ್ದು ಇದು ಮೊದಲಿಂದನೂ ನಡೆದುಕೊಂಡು ಬಂದಿರುವಂತಹ ಅನೇಕ ಫ್ರಾಡ್ಗಳು ಕೂಡ ಹೌದು. ಈಗ ಸದ್ಯಕ್ಕೆ ಇಷ್ಟು ದಿವಸ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದಂಥದ್ದು ಪ್ರಯಾಗರಾಜ್ನಲ್ಲಿ ನಡೆದಂತಹ ಕುಂಭಮೇಳ. ಈ ಕುಂಭಮೇಳಕ್ಕೆ ಅನೇಕರು ಹೋಗಬೇಕು, ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಬೇಕು, ಪುನೀತರಾಗಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿರ್ತಾರೆ. ಈಗ ಅಂತ ಅವರನ್ನೇ ಬಂಡವಾಳ ಮಾಡಿಕೊಂಡಂತಹ ಈ ರಾಘವೇಂದ್ರ ರಾವ್ ಅನ್ನೋನೇನಿದ್ದಾನೆ, ಈತ ಮೊದಲೇದಾಗಿ ಫೇಸ್ಬುಕ್ ನಲ್ಲಿ ಜಾಹೀರಾತು ಮೂಲಕ ಅಮಾಯಕರನ್ನ ಸಂಪರ್ಕ ಮಾಡ್ತಾನೆ. ಅದಾದ್ಮೇಲೆ ಪಾಂಚಜನ್ಯ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹೆಸರಲ್ಲಿ ಈತ ಜಾಹೀರಾತನ್ನು ಕೂಡ ಕೊಟ್ಟಿರ್ತಾನೆ. ಜಾಹೀರಾತಲ್ಲಿ ಅಯೋಧ್ಯೆ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಪ್ರಯಾಗರಾಜ್ ಟೂರ್ ಪ್ಯಾಕೇಜ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿರ್ತಾನೆ. 7 ದಿನಗಳ ಪ್ಯಾಕೇಜ್ಗೆ ಒಬ್ಬರಿಗೆ 49,000 ರೂಪಾಯಿಯನ್ನು ಕೂಡ ಪಡೆದುಕೊಳ್ತಿದ್ದಂತೆ. ಆದ್ರೆ ಪ್ರವಾಸದ ಹೆಸರಲ್ಲಿ 70 ಲಕ್ಷ ರೂಪಾಯಿ ವಂಚನೆಯನ್ನ ಈ ರಾಘವೇಂದ್ರ ರಾವ್ ಮಾಡಿರುವಂತದ್ದು. ಈ 100ಕ್ಕೂ ಹೆಚ್ಚು ಜನರಿಗೆ ಈತ ವಂಚನೆ ಮಾಡಿದ್ದಾನೆ. ಜಾತಿ ಸಂಘಟನೆ ಗ್ರೂಪ್ಗಳಲ್ಲಿ ಪ್ರವಾಸದ ಜಾಹೀರಾತನ್ನು ಕೂಡ ಈತ ಹಾಕ್ತಾ ಇದ್ದಂತೆ. ಬಳಿಕ ಹಣವನ್ನ ಪಡೆದುಕೊಂಡು 2 ರೀತಿ ಈತ ವಂಚನೆ ಮಾಡಿರುವಂತದ್ದು. ಕೆಲವರಿಗೆ ಟಿಕೆಟ್ ಬುಕ್ ಮಾಡಿ ನಂತರ ಕ್ಯಾನ್ಸಲ್ ಮಾಡಿ ಹಣ ಪಡಿತಾ ಇದ್ದ. ಇನ್ನು ಕೆಲವರು ಪ್ರಯಾಗರಾಜ್ಗೆ ಹೋಗಿ ತಲುಪಿದ ನಂತರ ರಿಟರ್ನ್ ಟಿಕೆಟ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಆ ಒಂದು ಟಿಕೆಟ್ ನ ಹಣವನ್ನ ಈತನ ಖಾತೆಗೆ ಹಾಕ್ಸ್ಕೊಳ್ತಿದ್ದಂತೆ. ಹೀಗಾಗಿ ಪ್ರಯಾಗರಾಜ್ಗೆ ಹೋದವರು ಅಲ್ಲಿ ಯಾವ ರೀತಿ ವಾಪಸ್ ಬರಬೇಕು ಅಂತ ದಿಕ್ಕು ಕಾಣದೇನೆ, ತೋರಿಸಿದಂತ ಆಗದೇನೆ ಸಾಕಷ್ಟು ನೊಂದಿದ್ರು. ಅದಾದ್ಮೇಲೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡು ಇವರು ಬೆಂಗಳೂರಿಗೆ ವಾಪಸ್ ಆಗಿದ್ರು. ಗೋವಿಂದರಾಜನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಕೂಡ ನಡೆದಿತ್ತು. 20ಕ್ಕೂ ಹೆಚ್ಚು ಮಂದಿ ಗೋವಿಂದರಾಜನಗರ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗಾಗಲೇ ರಾಘವೇಂದ್ರ ಅವರನ್ನ ಬಂಧಿಸಲಾಗಿದೆ. ಇನ್ನು ಈ ಹಣದಲ್ಲಿ ಈ ರಾಘವೇಂದ್ರ ರಾವ್ ಏನಿದ್ದಾನೆ, ಆ ಬೆಟ್ಟಿಂಗ್ ಆಡಿ 70 ಲಕ್ಷ ಹಣವನ್ನು ಕೂಡ ಕಳೆದುಕೊಂಡಿದ್ದಾನೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಪೊಲೀಸರು ಕೂಡ ಈತನನ್ನ ತಮ್ಮದೇ ಆದ ಸ್ಟೈಲ್ ನಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಂತಹ ಒಂದು ಪ್ರಕರಣಗಳು ಬೆಳಕಿಗೆ ಬಂದಾಗ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋ ಒಂದು ಅನುಮಾನಗಳು ಕೂಡ ಬರುತ್ತೆ. ಯಾಕಂತಂದ್ರೆ ಇಂಥವ್ರಿಂದಾನೇ ಒಳ್ಳೆಯವ್ರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಅಂದ್ರೆ ದೇವರ ಹೆಸರಲ್ಲಿ ಮತ್ತು ಪುಣ್ಯ ಸ್ನಾನದ ಹೆಸರಲ್ಲಿ ವಂಚನೆ ಮಾಡಿ ಈಗ 70 ಲಕ್ಷ ರೂಪಾಯಿಗೆ ಉಂಡೆ ನಮ್ಮ ಇಟ್ಟು ಅದನ್ನು ಬೆಟ್ಟಿಂಗ್ ಆಡಿ ಈತ ಕಳ್ಕೊಳ್ತಾನೆ ಅಂತಂದ್ರೆ ನಿಜವಾಗ್ಲೂ ಕೂಡ
ಈತ ಎಂತಹ ಕ್ರಿಮಿ ಇರ್ಬೋದು ಅಂತ ನೀವು ಕೂಡ ಊಹೆ ಮಾಡ್ಕೋಬಹುದು. ಸದ್ಯಕ್ಕಂತೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈತ ಇಷ್ಟೇ ಜನಕ್ಕೆ ವಂಚನೆ ಮಾಡಿದಾನ ಅಥವಾ ಇನ್ನೂ ಹೆಚ್ಚು ಜನಕ್ಕೆ ವಂಚನೆ ಮಾಡಿದಾನ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.